ಅಂಡ್ ಜೆಂಟ್ಲ್ಮ್ಯಾನ್, ದೇಶದ ಸಾಕಷ್ಟು ಕಡೆ ಪ್ರಾದೇಶಿಕ ಪಕ್ಷಗಳ ಕಾರುಬಾರು ಜೋರಾಗಿದೆ. ಆದರೆ ರಾಜ್ಯದ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಅದ್ಯಾಕೋ ಅಷ್ಟಾಗಿ ಬಲಾಢ್ಯಗೊಳ್ಳಲು ಆಗಲಿಲ್ಲ. ಮಾಜಿ ಪ್ರಧಾನಿ ದೇವೇಗೌಡರು ಸ್ಥಾಪಿಸಿದಂತಹ ಜೆಡಿಎಸ್ಗೆ ಅವರ ಕುಟುಂಬದ ಸದಸ್ಯರೇ ಕಂಟಕವಾದ್ರ ಅನ್ನುವಂತಹ ಪ್ರಶ್ನೆಗೆ ಪುಷ್ಟಿ ಬಂದಿದೆ. ಅದ್ಯಾಕೆ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ಮಾಜಿ ಪ್ರಧಾನಿ ದೇವೇಗೌಡರು ಸಂಸ್ಥಾಪಿಸಿದಂತಹ ಜೆಡಿಎಸ್ ರಾಜ್ಯದಲ್ಲಿ ಗಟ್ಟಿಯಾಗಿ ನೆಲೆಯೂರಿತ್ತು. ಬಿಜೆಪಿ, ಕಾಂಗ್ರೆಸ್ಸಿನಂತಹ ರಾಷ್ಟ್ರೀಯ ಪಕ್ಷಗಳಿಗೂ ಕಡಿಮೆ ಇಲ್ಲದಂತೆ ಬಲಿಷ್ಠವಾಗಿತ್ತು. ಯಾಕಂದ್ರೆ ಅದರಲ್ಲಿ ಘಟಾನುಘಟಿ ನಾಯಕರ ಸಮಾಗಮವಿತ್ತು. ಹಾಗಾಗಿಯೇ ಜೆಡಿಎಸ್ ಅಂದ್ರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳ ನಾಯಕರೇ ಹೆದರುತ್ತಾ ಇದ್ದಂತಹ ಸಮಯ ಅದಾಗಿತ್ತು. ಈಗ ಪ್ರಶ್ನೆ ಏನಂದ್ರೆ, ಹೀಗೆ ಇಷ್ಟೊಂದು ಬಲಿಷ್ಠವಾಗಿದ್ದಂತಹ ಜೆಡಿಎಸ್ಗೆ ಮುಳುವಾಗಿದ್ದೇನು? ತಂದೆ ಮಕ್ಕಳೇ ಆ ಪಕ್ಷಕ್ಕೆ ಕಂಟಕವಾದ್ರ ಅನ್ನುವಂತ ಪ್ರಶ್ನೆ ಹುಟ್ಟಿಕೊಂಡಿದೆ. ಬೇರೆಯವರಿಂದ ಜೆಡಿಎಸ್ಗೆ ಮುಳುವಾಗಿದ್ದು ಅಷ್ಟಕ್ಕಷ್ಟೇ. ಆದ್ರೆ ದೇವೇಗೌಡರ ಕುಟುಂಬಸ್ಥರಿಂದಲೇ ಜೆಡಿಎಸ್ಗೆ ಕಂಟಕವಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಹುಟ್ಟಿಕೊಂಡಿದೆ. ಹಾಗಾಗಿಯೇ ಪಕ್ಷಕ್ಕೆ ಪುಟಿದೇಳುವಂತಹ ಅವಕಾಶಗಳು ಯಥೇಚ್ಛವಾಗಿ ಇದ್ದಿದ್ರು ಕೂಡ ಅದಕ್ಕೆಲ್ಲ ಅಡ್ಡಿಯಾಗಿರೋದು ದೇವೇಗೌಡರ ಕುಟುಂಬಸ್ಥರೇ ಅಂತ ಹೇಳಬಹುದು. ಮೊದಲೇ ಸಂಕಷ್ಟಕ್ಕೆ ಸಿಲುಕಿದಂತಹ ಪಕ್ಷದಲ್ಲಿ ದೇವೇಗೌಡರ ಪುತ್ರ ಮಾಜಿ ಸಚಿವ ರೇವಣ್ಣ ಹಾಗೂ ಅವರ ಮಕ್ಕಳು ತಮ್ಮದೇ ಪಕ್ಷದ ಅಭಿವೃದ್ಧಿಗೆ ಅಡ್ಡಿಯಾದ್ರ ಅನ್ನುವಂತ ಪ್ರಶ್ನೆ ಹುಟ್ಟಿಕೊಂಡಿದೆ. ಇದಕ್ಕೆ ಪುಷ್ಟಿ ಅನ್ನುವಂತೆ ರೇವಣ್ಣ ಹಾಗೂ ಅವರ ಮಕ್ಕಳು ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರ ಒಬ್ಬ ಪುತ್ರ ಮಾಜಿ ಸಂಸದ ಇನ್ನು ಜೈಲಿನಲ್ಲೇ ಇದ್ದಾರೆ. ಮತ್ತೊಬ್ಬ ಪುತ್ರ ಸೂರಜ್ ರೇವಣ್ಣ ಜೈಲಿನಿಂದ ಹೊರ ಬಂದಿದ್ದಾರೆ. ರೇವಣ್ಣ ಪುತ್ರ ಪ್ರಜ್ವಲ್ ಪ್ರಕರಣದಲ್ಲಿ, ಅತ್ಯಾಚಾರ ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ರು. ಬೇಲ್ ಆಧಾರದಲ್ಲಿ ಹೊರಗಿರುವಂತಹ ರೇವಣ್ಣ ವಿರುದ್ಧ ಪೊಲೀಸರು ಸಲ್ಲಿಸಿರುವಂತಹ ಆರೋಪ ಪಟ್ಟಿಗೆ ತಡೆಯೊಡ್ಡಲು ಹೈಕೋರ್ಟ್ ಸ್ಪಷ್ಟವಾಗಿ ನಿರಾಕರಿಸಿದೆ. ಪ್ರಕರಣದ ವಿಚಾರಣೆ ಮುಂದುವರಿಸಲು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೈಕೋರ್ಟ್ ನಿರ್ದೇಶನವನ್ನ ನೀಡಿದೆ. ಇದು ರೇವಣ್ಣಗೆ ಭಾರಿ ಹಿನ್ನಡೆ ಎಂದು ಹೇಳಬಹುದು. ಯಾಕಂದ್ರೆ ರೇವಣ್ಣ ಅವರು ಇನ್ನು ಜೆಡಿಎಸ್ ನಲ್ಲೇ ಇದ್ದಾರೆ. ಹಾಗಂತ ಅವರು ಪ್ರಕರಣದಲ್ಲಿ ಬೇಲ್ ಪಡೆದಿದ್ರು ನಿರಪರಾಧಿ ಅಂತ ಹೇಳಿ ಸಾಬೀತಾಗಿಲ್ಲ. ಹಾಗಂತ ಅವರು ಪ್ರಕರಣದಲ್ಲಿ ಬೇಲ್ ಪಡೆದಿದ್ರು ಕೂಡ ನಿರಪರಾಧಿ ಅಂತ ಹೇಳಿ ಎಲ್ಲೂ ಕೂಡ ಸಾಬೀತಾಗಿಲ್ಲ. ಇನ್ನು ತನಿಖೆಯನ್ನ ಎದುರಿಸಬೇಕಿದೆ. ಅಲ್ಲದೆ ಸೂರಜ್ ರೇವಣ್ಣ ಕೂಡ ಬೇಲ್ ಆಧಾರದಲ್ಲೇ ಹೊರಗಿದ್ದಾರೆ. ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಕೂಡ ಆರೋಪಿಯಾಗಿದ್ದಾರೆ. ಹೀಗೆ ದೇವೇಗೌಡರ ಪುತ್ರ ರೇವಣ್ಣ ಅವರ ಕುಟುಂಬಸ್ಥರ ವಿರುದ್ಧದ ಈ ಪ್ರಕರಣಗಳು ಒಂದಿಲ್ಲೊಂದು ರೀತಿ ಜೆಡಿಎಸ್ಗೆ ಭಾರಿ ಹಿನ್ನಡೆಯನ್ನ ತರಿಸ್ತಾ ಇದೆ. ಜೆಡಿಎಸ್ ವರಿಷ್ಠರು ಆಗಿರುವಂತಹ ದೇವೇಗೌಡರಿಗೆ ಇದು ಧರ್ಮ ಸಂಕಟವಾಗಿದೆ. ಪಕ್ಷವನ್ನ ರಕ್ಷಿಸೋದ ಅಥವಾ ಆರೋಪಿಗಳಾಗಿರುವಂತಹ ಪುತ್ರ ರೇವಣ್ಣ ಹಾಗೂ ಅವರ ಕುಟುಂಬಸ್ಥರನ್ನ ಪ್ರಕರಣದಿಂದ ಪಾರು ಮಾಡೋದಾ ಅನ್ನೋದೇ ದೇವೇಗೌಡರ ಮುಂದಿರುವಂತಹ ಯಕ್ಷ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.